ಹಲೋ ಮಕ್ಕಳೇ, ಪ್ರೈಸ್ ದ ಲಾರ್ಡ್. ಮತ್ತೊಮ್ಮೆ ನಿಮ್ಮನ್ನು ಮಕ್ಕಳೇ ಡಿಜಿಟಲ್ ಸಂಡೇ ಸ್ಕೂಲ್ಗೆ ನಾನು ನಿಮ್ಮನ್ನು ಸ್ವಾಗತ ಮಾಡ್ತೇನೆ. ಯೇಸು ಸ್ವಾಮಿ ಆಶೀರ್ವಾದ ನಿಮ್ಮೊಂದಿಗೆ ಯಾವಾಗಲೂ ಇರಲಿ ಎಂಬುದಾಗಿ ಕೇಳಿಕೊಳ್ಳುವನಾಗಿದ್ದೇನೆ. ಮಕ್ಕಳೇ, ಈ ಒಂದು ಕಾರ್ಯಕ್ರಮದ ಮೂಲಕ ನೀವು ಆತ್ಮೀಯ ಅಭಿವೃದ್ಧಿಯನ್ನು ಹೊಂದುತ್ತಾ ಇದ್ದೀರಾ, ದೇವರ ಸನ್ನಿಧಾನದಲ್ಲಿ ಬೆಳೀತಾ ಇದ್ದೀರಾ. ಹಾಗೆ ನಿಮಗೆ ಆಶೀರ್ವಾದದಿಂದ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ. ಆದ್ದರಿಂದ ಮಕ್ಕಳೇ, ನೀವು ಯಾವಾಗಲೂ ಸಂಡೇ ಸ್ಕೂಲ್ ನೋಡೋದಕ್ಕೆ ತಪ್ಪಿಸ್ಕೊಳ್ಬೇಡ್ರಿ ಮತ್ತು ಯಾವಾಗಲೂ ನೋಡಿ ಆಶೀರ್ವಾದವನ್ನು ಹೊಂದುತ್ತಾ ಇರ್ರಿ. ಮಕ್ಕಳೇ, ಯಾವಾಗಲೂ ನಾವು ಈ ಒಂದು ಬೈಬಲ್ ಕಥೆಯನ್ನು ಕೇಳುವ ಮುಂಚೆ ನಾವು ನಿಜವಾದಂಥ ಒಂದು ಘಟನೆಯನ್ನು ಕೇಳ್ತಾ ಹೋಗ್ತೇವೆ. ಈ ಸಾರಿ ಸಹ ನಾನು ನಿಮಗೆ ನಿಜವಾದಂಥ ಘಟನೆಯನ್ನು ನಾನು ನಿಮಗೆ ಹೇಳ್ತೇನೆ. ನಾನು ಬೆಂಗಳೂರಿನಲ್ಲಿ ಎಲ್ಲಿಗೆ ಓಡಾಡೋದಕ್ಕೆ ನಾನು ಒಂದು ಸ್ಟಾರ್ ಸಿಟಿ ಬೈಕನ್ನು ಇಟ್ಕೊಂಡಿದ್ದೆ. ಆ ಬೈಕಲ್ಲಿ ಎಲ್ಲ ಕಡೆ ಹೋಗಿ ಪಾಸ್ಟರ್ಸನ್ನು ಮೀಟ್ ಆಗುವಂಥದ್ದು, ಸಭೆ ಮೀಟ್ ಆಗುವಂಥದ್ದು, ಕಾರ್ಯಕ್ರಮಗಳಿಗೆ ಹೋಗುವಂಥದ್ದು ಮತ್ತು ನಿಮ್ಮಂಥ ಮಕ್ಕಳನ್ನು ಭೇಟಿ ಆಗೋದಕ್ಕೆ ಶಾಲೆಗೆ ಹೋಗುವಂಥದ್ದು ಅದೆಲ್ಲ ಮಾಡ್ತಾಯಿದ್ದೆ. ಹಾಗಿರುವಾಗ ಒಂದು ಸಾರಿ ಏನಾಯ್ತು ಅಂತ ಹೇಳಿದ್ರೆ, ಚಿಕ್ಕಪೇಟೆಯಲ್ಲಿರುವಂಥ ಚರ್ಚ್ನಲ್ಲಿರುವಂಥ ಅಯ್ಯನವರನ್ನು ಭೇಟಿ ಮಾಡೋದಕ್ಕೆ ನಾನು ಹೋದೆ. ಅಲ್ಲಿ ಹೋದಾಗ ಪಾರ್ಕಿಂಗ್ ಮಾರ್ಕೆಟ್ ಪ್ಲೇಸಲ್ಲಿ ತುಂಬ ಕಷ್ಟ. ಅದರಿಂದ ನಾನೇನು ಮಾಡಿದೆ, ಒಂದು ಕಡೆ ಜಾಗ ಇತ್ತು, ಅಲ್ಲಿ ಹೋಗಿ ನೋಡಿದೆ. ಅಲ್ಲಿ ಬೈಕನ್ನು ಪಾರ್ಕ್ ಮಾಡಿಬಿಟ್ಟು ನಾನೇನು ಮಾಡಿದೆ, ಅಯ್ಯನ ಹತ್ರ ಮಾತಾಡ್ಸೋದಕ್ಕೆ ಹೋದೆ. ಆಮೇಲೆ ಹೋಗಿ ತುಂಬ ಹೊತ್ತಾಯಿತು, ಮಾತಾಡ್ತಾ ತುಂಬ ಹೊತ್ತಾಯಿತು. ಆಮೇಲೆ ಹಿಂತಿರುಗಿ ಬಂದು ಆ ಜಾಗದಲ್ಲಿ ನೋಡ್ತೀನಿ, ನನ್ನ ಬೈಕೇ ಇಲ್ಲ. ನನಗೆ ಭಾಳ ದುಃಖ ಆಯಿತು. ಎಲ್ಲಿ ಆ ಕಡೆ ನೋಡಿದೆ, ಆ ಕಡೆ ಎಲ್ಲರೂ ಎತ್ತಿಟ್ಟಿದ್ದಾರಾ, ಈ ಕಡೆ ಎಲ್ಲರೂ ಎತ್ತಿಟ್ಟಿದ್ದಾರಾ ಅಂತ ನೋಡ್ತೀನಿ, ಅಲ್ಲಿ ಸಹ ಇಲ್ಲ. ನನಗಾಗ ಭಾಳ ದುಃಖ ಆಯಿತು. ಮನಸ್ಸೊಳಗೆ ಪ್ರಾರ್ಥನೆ ಮಾಡ್ತಾಯಿದ್ದೀನಿ, ಸ್ವಾಮಿ ನನ್ನ ಬೈಕ್ ಎಲ್ಲೋಯ್ತು, ಬೈಕ್ ಇಲ್ಲದೆ ನಾನು ಹೇಗೆ ಇಲ್ಲಿ ಓಡಾಡಲಿ? ಒಂದು ವೇಳೆ ಬೈಕ್ ಕಳುವಾಗ್ತಾಯಿದ್ರು ನೀನು ಮುಂಚೆಯಿಂದ ಅದಕ್ಕೆ ತಿಳಿಸ್ತಿದ್ದೆ, ಅದೂ ತಿಳಿಸಿಲ್ಲ. ನನ್ನ ಬೈಕ್ ಏನಾದರೂ ಕಳ್ತನ ಆಗ್ಬಿಟ್ರೆ ನಾನು ಏನರಲ್ಲಿ ಓಡಾಡಲಿ ಸ್ವಾಮಿ ಅಂತ ಹೇಳಿ ತುಂಬ ದುಃಖ ಆಗ್ಬಿಡ್ತು. ಆಮೇಲೆ ಏನು ಮಾಡೋದು ಅಂತ ಹೇಳಿ ಆ ಕಡೆ ನೋಡಿದೆ, ಯಾರೂ ಕಾಣಲಿಲ್ಲ. ಯಾರ ಹತ್ರ ಕೇಳೋದು ಅಂತ ಹೇಳಿ ಆಲೋಚನೆ ಮಾಡ್ತಾಯಿದ್ದೆ. ಅಲ್ಲಿ ಒಬ್ಬರು ಪೊಲೀಸ್ನವ್ರು ಕಂಡರು. ಪೊಲೀಸ್ನವ್ರ ಹತ್ರ ಹೋಗ್ಬಿಟ್ಟು ನಾನು, ಸರ್ ನಾನು ಬೈಕಿಲ್ಲಿ ಇಟ್ಟಿದ್ದೆ, ಅದು ಕಾಣ್ತಾ ಇಲ್ಲ, ಏನು ಮಾಡೋದು ಸರ್, ಎಲ್ಲಿದೆ ಅಂತ ಹೇಳಿ. ಅಯ್ಯೋ, ನೀವು ನಿಲ್ಲಿಸಿರೋದು ನೋ ಪಾರ್ಕಿಂಗಲ್ಲಿ ನಿಲ್ಲಿಸಿದ ಕಣ್ರಿ, ಅದಕ್ಕೋಸ್ಕರ ಎಲ್ಲ ಇಲ್ಲಿದ್ದಂಥ ಎಲ್ಲ ಬೈಕ್ಗಳನ್ನು ಏನು ಮಾಡಿದ್ದಾರೆ, ಪೊಲೀಸ್ ಸ್ಟೇಷನ್ಗೆ ತಗೊಂಡು ಹೋಗಿದ್ದಾರೆ. ಇಂಥಲ್ಲಿ ಪೊಲೀಸ್ ಸ್ಟೇಷನ್ ಇದೆ, ಅಲ್ಲಿ ಹೋಗಿ ಚೆಕ್ ಮಾಡಿರಿ ಅಂತ ಹೇಳಿ ಆ ಡೈರೆಕ್ಷನ್ ಕೊಟ್ಟರು. ನನಗೆ ಅರ್ಧ ಪ್ರಾಣ ಜೀವ ಬಂದಂಗೆ ಆಯಿತು. ದೇವರೇ, ನನ್ನ ಬೈಕ್ ಸಿಕ್ಕಿದ್ರೆ ಸಾಕು, ನನಗೆ ನಾನು ಬೆಂಗಳೂರಲ್ಲೆಲ್ಲ ಓಡಾಡಬೇಕಲ್ಲ ಅಂತ ಹೇಳಿಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಡ್ಕೊಂಡು ಹೋದೆ. 1.5 ಕಿಲೋಮೀಟ್ರ್ ನಡಿಬೇಕು. ನಡ್ಕೊಂಡು ಹೋಗಿ ಅಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಕೇಳುವಾಗ, ಆಚೆ ಪಕ್ಕದಲ್ಲೆಲ್ಲ ಬೈಕಲ್ಲಿ ನಿಲ್ಲಿಸಿರ್ತಾರೆ, ನೋ ಪಾರ್ಕಿಂಗ್, ಹೋಗಿ ಚೆಕ್ ಮಾಡಿರಿ ನಿಮ್ಮ ಬೈಕ್ ಇದೆಯಾ ಅಂತ ಹೇಳಿದ್ರು. ಸರಿ ಅಂತ ಹೇಳಿಬಿಟ್ಟು ಆಚೆ ಹೋಗಿ ನೋಡ್ತೀನಿ, ಎಲ್ಲ ಬೈಕ್ಗಳನ್ನು ಲೈನಾಗಿ ನಿಲ್ಲಿಸಿದ್ರು. ಎಲ್ಲ ಒಂದೊಂದೇ ನೋಡ್ತಾ ಹೋದರೆ ನನ್ನ ಬೈಕ್ ಇದೆ. ನನಗೆ ಭಾಳ ಸಂತೋಷ ಆಯಿತು. ದೇವರೇ, ನನ್ನ ಬೈಕನ್ನು ನೀನು ನನಗೆ ವಾಪಸ್ ಕೊಟ್ಟಿಯ ಸ್ವಾಮಿ, ನಿನಗೆ ಸ್ತೋತ್ರ ಅಂತ ಹೇಳಿಕೊಂಡು ಆ ಬೈಕನ್ನು ಬಿಡುಗಡೆ ಮಾಡೋದಕ್ಕೆ ಕೇಳಿದೆ. ಫೈನ್ ಕಟ್ಬಿಟ್ಟು ಬೈಕ್ ತೊಗೊಂಡೋಗ್ರಿ, ನೋ ಪಾರ್ಕಿಂಗಲ್ಲಿ ನಿಲ್ಲಿಸಬಾರ್ದು ಅಂತ ಗೊತ್ತಿರಲಿಲ್ವ ನಿಮಗೆ? ವಾದ ಮಾಡೋಂಗಿಲ್ಲ, ಅಲ್ಲೆಲ್ಲ ಬೈಕ್ ನಿಲ್ಲಿಸಿದ್ರು, ನಾನು ಅಲ್ಲೇ ನಿಲ್ಲಿಸಿದ್ದೆ. ಮಕ್ಕಳೇ, ಹೀಗೆ ನಾವು ಒಂದೊಂದು ಸಾರಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಕಳ್ಕೊಳ್ತೇವೆ. ಆದರೆ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡುವಾಗ ಅದನ್ನು ಹೊಂದಿಕೊಳ್ತೇವೆ. ಅದರಿಂದ ನಾವು ಯಾವಾಗಲೂ ಧೈರ್ಯವಾಗಿರಬೇಕು. ಹಾಗೆ ಈ ದಿನದಲ್ಲೂ ಸಹ ನಾವು ಕೇಳುವಂಥ ಕಥೆ, ಅದರಲ್ಲಿ ಯೇಸು ಸ್ವಾಮಿ ಹೇಳಿದಂಥ ಸಾಮ್ಯ, ಕಳೆದು ಹೋದಂಥ ನಾಣ್ಯದ ಸಾಮ್ಯ. ಆ ಸಾಮ್ಯದ ಮೂಲಕ ನಾವು ಒಂದು ವೇಳೆ ಕಳೆದು ಹೋದಂಥದ್ದು ಏನೇ ಇರಲಿ, ನಮಗೆ ಸಿಗ್ತದೆ ಅನ್ನೋದೊಂದು ಭರವಸೆ ಇರ್ತದೆ. ಅದೇ ರೀತಿಯಲ್ಲಿ ಪರಲೋಕಕ್ಕೆ ಬಾಧ್ಯರಾಗುವಂಥ ಅನೇಕ ಜನರು ಏನೋ ಕಳೆದು ಹೋಗಿರ್ತಾರೆ. ಅವರನ್ನು ನಾವು ತಂದು ಸೇರಿಸುವಾಗ ಪರಲೋಕದಲ್ಲಿ ದೊಡ್ಡ ಸಂತೋಷ ಉಂಟಾಗ್ತದೆ ಅಂತ ಹೇಳಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಾಗೆ ಮಕ್ಕಳೇ, ನಿಮ್ಮ ಜೀವಿತದಲ್ಲೂ ನೀವು ಕಳೆದು ಹೋಗಿದರೆ ಯೇಸು ಸ್ವಾಮಿಯ ಬಳಿಗೆ ಬನ್ನಿರಿ. ಯೇಸು ಸ್ವಾಮಿ ನಿಮ್ಮನ್ನು ಒಂದು ಉತ್ತಮವಾದ ಸಾಧನವಾಗಿ ತನ್ನ ಮಹಿಮೆಗೆ ಉಪಯೋಗಿಸ್ತಾನೆ. ಹಾಗಾಗುವಂತೆ ಈ ಒಂದು ಕಥೆಯನ್ನು ಕೇಳ್ತಿರುವಂಥ ನಿಮ್ಮೆಲ್ಲರನ್ನು ದೇವರು ಹೆಚ್ಚಾಗಿ ಆಶೀರ್ವಾದ ಮಾಡಲಿ. ಆಮೇನ್. ಒಬ್ಬ ಸ್ತ್ರೀಗೆ ಆಕೆಯ ಗಂಡನು ಅತ್ಯಮೂಲ್ಯವಾದ ಒಂದು 10 ಪಾವಲಿಗಳುಳ್ಳ ಬೆಳ್ಳಿಯ ಒಂದು ಆಭರಣವನ್ನು ಮಾಡಿಸಿಕೊಟ್ಟಿರುತ್ತಾನೆ. ಒಂದು ದಿನ ಆ ಪಾವಲಿಯು ಆ ಒಂದು ಆಭರಣದಿಂದ ಕಳೆದು ಹೋಗುತ್ತದೆ. ಆಗ ಆಕೆ ಬಹಳ ಬೇಸರದಿಂದ ತನ್ನ ಕಳೆದು ಹೋದ ಪಾವಲಿಗಾಗಿ ದುಃಖಪಡುತ್ತಾಳೆ.
ಅದನ್ನು ಹುಡುಕುವುದಕ್ಕಾಗಿ ಆಕೆಯು ಬಹಳ ಹುಡುಕೋದಕ್ಕೆ ತೊಡಗುತ್ತಾಳೆ. ಆಕೆ ಕಸ ಗುಡಿಸಿ ಎಲ್ಲವನ್ನು ಶೋಧಿಸಿ ನೋಡುವಾಗ ಎಲ್ಲಿಯೂ ಸಿಕ್ಕುವುದಿಲ್ಲ. ಮನೆಯ ಮೂಲೆ ಮೂಲೆಯಲ್ಲಿಯೂ ಹುಡುಕುವುದಕ್ಕೆ ಅದನ್ನು ಹುಡುಕುತ್ತಾಳೆ, ಅಲ್ಲಿಯೂ ಸಿಗುವುದಿಲ್ಲ. ಆಕೆ ಮೊಣಕಾಲೂರಿ ಕೈಯಾಡಿಸಿ ಹುಡುಕಿದರೂ ಸಿಗುವುದಿಲ್ಲ. ನಂತರ ಆಕೆ ಕತ್ತಲೆಯ ಕೋಣೆಯಲ್ಲಿ ದೀಪ ಹಚ್ಚಿ ಎಲ್ಲ ಕಡೆಗಳಲ್ಲಿ ಹುಡುಕಿದರೂ ಆ ಪಾವಲಿಯು ಸಿಗದೆ ಹೋಗುತ್ತದೆ. ಆಕೆ ಬೇಸರವಾಗಿ ಮನೆಯ ಆವರಣದಲ್ಲಿ ನೋಡುತ್ತಿರುವಾಗ ಏನೋ ಒಂದು ಪಳಪಳನೆ ಹೊಳೆದಂತೆ ಕಾಣುತ್ತದೆ. ಅದನ್ನು ಆಕೆ ಎತ್ತಿ ನೋಡುವಾಗ ಆಕೆಯ ಕಳೆದು ಹೋದ ಆ ಒಂದು ಆಭರಣದಲ್ಲಿದ್ದ ಪಾವಲಿಯಾಗಿರುತ್ತದೆ. ಅದನ್ನು ಕಂಡು ಅವಳು ಬಹಳ ಸಂತೋಷ ಪಡುತ್ತಾಳೆ. ಓಹೋ, ನನಗೆ ಕಳೆದು ಹೋದಂಥ ಪಾವಲಿ ಸಿಕ್ಕಿತು ನೋಡ್ರಿ ಎಂಬುದಾಗಿ ಆಕೆ ಎಲ್ಲ ಸ್ನೇಹಿತರೊಡನೆ ಹೇಳುತ್ತಾ ಬಹಳ ಹರ್ಷಪಡುತ್ತಾಳೆ. ಅದೇ ರೀತಿಯಲ್ಲಿ ತನ್ನ ಗಂಡನಿಗೂ ಅದನ್ನು ತೋರಿಸಿ, ನನ್ನ ಕಳೆದು ಹೋದಂಥ ಪಾವಲಿಯು ಸಿಕ್ಕಿತು, ನನ್ನೊಡನೆ ಸಂತೋಷ ಪಡಿರಿ ಎಂದು ಹೇಳುತ್ತಾಳೆ. ಪ್ರಿಯ ಮಕ್ಕಳೇ, ಬೈಬಲ್ ಹೇಳುವಂಥದ್ದೇನೆಂದರೆ, ಒಬ್ಬ ಪಾಪಿಯು ಕಳೆದು ಹೋದಂಥ ಪಾವಲಿಗೆ ಸಮಾನನಾಗಿದ್ದಾನೆ. ಅದೇ ರೀತಿಯಲ್ಲಿ ಪಾವಲಿಯು ಹೇಗೆ ಕಳೆದು ಹೋದದ್ದು ಸಿಕ್ಕಿದವೋ ಅದೇ ರೀತಿಯಲ್ಲಿ ಪಾಪಿಯು ಕಳೆದು ಹೋದವನು ಸಿಕ್ಕುವಾಗ ಪರಲೋಕದಲ್ಲಿ ಬಹಳ ಸಂತೋಷ ಉಂಟಾಗುತ್ತದೆ ಎಂಬುದಾಗಿ ತಿಳಿಸುತ್ತದೆ. ಹಾಗಾದರೆ ನಾವು ಕಳೆದು ಹೋದ ಪಾವಲಿಯಂತೆ ಆಗಿರದೆ ಸ್ವಾಮಿಯ ಬಳಿಯಲ್ಲಿ ಅತ್ಯಮೂಲ್ಯವಾದಂಥ ಪಾವಲಿಯಾಗಿ ನಾವು ಇರೋಣ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆಯ ದೇವರೇ, ಕಳೆದು ಹೋದ ಪಾವಲಿಯಂತೆ ನಾವು ಆಗಿರದೆ ಸ್ವಾಮಿ ನಿನ್ನಲ್ಲಿ ಇರುವಂಥ ಉತ್ತಮವಾದ ಆಭರಣವಾಗಿ ನಾವು ಕಾಣಿಸಿಕೊಳ್ಳುವಂತೆ ಕೃಪೆ ಮಾಡಿರಿ ಸ್ವಾಮಿ. ಈ ಸಮಯದಲ್ಲಿ ಈ ಕಥೆಯನ್ನು ಕೇಳಿದಂಥ ಎಲ್ಲ ಮಕ್ಕಳನ್ನು ಆಶೀರ್ವದಿಸಿರಿ ಮತ್ತು ತಂದೆ ತಾಯಿಗಳನ್ನು ಆಶೀರ್ವದಿಸಿರಿ, ಸಭಾ ಪಾಲಕರನ್ನು ಆಶೀರ್ವದಿಸಿರಿ ಸ್ವಾಮಿ. ಸಂಡೇ ಸ್ಕೂಲ್ ಟೀಚರ್ಸನ್ನು ಆಶೀರ್ವದಿಸಿರಿ. ಎಲ್ಲ ಘನಮಾನ ನಿಮಗೆ ಸಲ್ಲಿಸ್ತೇವೆ. ಯೇಸುವಿನಲ್ಲಿ ಬೇಡಿದ್ದೇವೆ ತಂದೆ. Jesus loves me all the time. Oh brother, oh sister, I am happy always in the world. Oh brother, oh sister, because Jesus loves me all the time. I am happy always in the world. Oh brother, oh sister, because Jesus loves me all the time. Swami Kirvanu Nimanu dear friend, Drustisu Niyatanu, Atane Nambike Purishwanu, Ninna Nambike, Ninna Vishwasa, Swami Kirvanu Nimanu dear friend, Drustisu Niyatanu, Atane Nambike Purishwanu. Oh brother, oh sister, I am happy always in the world. Oh brother, oh sister, because Jesus loves me all the time. Oh brother, oh sister, I am happy always in the world. Oh brother, oh sister, because Jesus loves me all the time. Because Jesus loves me all the time.
Jesus loves